ಎಸ್ ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿದ್ಯಾರಾಜ್ ಪಾಯಿಂಟ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಕೂಡ ನಮ್ಮ ಚಾನಲ್ಗೆ ಸ್ವಾಗತ. ಆ್ಯಂಡ್ ಇವತ್ತಿನ ಕ್ಲಾಸಲ್ಲಿ ಟಾಪ್ 10 GK ಕ್ವಶನ್ ಆ್ಯಂಡ್ ಆನ್ಸರನ್ನು ನೋಡ್ತಾ ಹೋಗೋಣ. ಇವತ್ತು ಇಲ್ಲಿವರೆಗೂ ನಾವು 3 ಕ್ಲಾಸನ್ನು ಮಾಡಿದ್ದೀವಿ ಆ್ಯಂಡ್ ಇದು 4ನೇ ಕ್ಲಾಸ್ ಆಗಿರುತ್ತೆ. ಆ್ಯಂಡ್ ಪ್ರಶ್ನೆಗಳು 1ನೇ ಕ್ಲಾಸಿಂದ ಹಿಡಿದು ಇವಾಗ ಕಂಟಿನ್ಯೂ ಆಗಿರುತ್ತೆ. ಇದುವರೆಗೂ ನಾವು 40 ಪ್ರಶ್ನೆಗಳನ್ನು ನೋಡ್ಕೊಂಡಿದ್ದೀವಿ. ಇವತ್ತು 41ನೇ ಪ್ರಶ್ನೆಯನ್ನು ನೋಡೋಣ. ಭಾರತದ ಮೊದಲ ದಲಿತ ರಾಷ್ಟ್ರಪತಿ ಯಾರು? ಡೈಲಿ ನಾನು 10 GK ಕ್ವಶನ್ಗಳನ್ನು ಕೊಡ್ತಾ ಹೋಗ್ತೀನಿ. ನೀವು ಅವುಗಳನ್ನು ಒಂದು ನೋಟ್ಬುಕ್ಕಲ್ಲಿ ಬರೆದು ಕೂಡ ಇಟ್ಕೋಬಹುದು. ಓಕೆ, ಭಾರತದ ಮೊದಲ ರಾಷ್ಟ್ರಪತಿ ಯಾರು? ಉತ್ತರ KR ನಾರಾಯಣ್ ಅವರು ಭಾರತದ ಮೊದಲ ದಲಿತ ರಾಷ್ಟ್ರಪತಿ ಆಗಿರ್ತಾರೆ. ಆ್ಯಂಡ್ 42ನೇ ಪ್ರಶ್ನೆ ನೋಡಿ. ಗ್ರಾನೈಟ್ನಿಂದ ಕಟ್ಟಿದ ವಿಶ್ವದ ಪ್ರಥಮ ಹಾಗೂ ಬೃಹತ್ ದೇವಾಲಯವು ಯಾವುದು? ಯಾವುದರಿಂದ ಗ್ರಾನೈಟ್ನಿಂದ ಕಟ್ಟಿದ ವಿಶ್ವದ ಪ್ರಥಮ ಹಾಗೂ ಬೃಹತ್ ದೇವಾಲಯವು ಯಾವುದು? ಈ GK ಒಂದು ಕ್ಲಾಸ್ ಏನಿರುತ್ತೆ ಡೈಲಿ ನಿಮಗೆ ಈವ್ನಿಂಗ್ ಸಿಗುತ್ತೆ. ಓಕೆ, ಡೈಲಿ ಒಂದು ಕಂಪ್ಯೂಟರ್ ಕ್ಲಾಸ್ ಲೈವ್ ಆಗಿರುತ್ತೆ ಮಧ್ಯಾಹ್ನ 1 ಗಂಟೆಗೆ. ಆ್ಯಂಡ್ GK ಕ್ಲಾಸು ಈವ್ನಿಂಗ್ ಸಿಗುತ್ತೆ. ಓಕೆ, ಇನ್ನಿತರೆ ವಿಷಯಗಳು ನಿಮಗೆ ರೆಕಾರ್ಡೆಡ್ ಕ್ಲಾಸು ಸಿಗುತ್ತೆ. ಓಕೆ, ಗ್ರಾನೈಟ್ನಿಂದ ಕಟ್ಟಿದ ವಿಶ್ವದ ಪ್ರಥಮ ಹಾಗೂ ಬೃಹತ್ ದೇವಾಲಯ ಯಾವುದೆಂದರೆ ಬೃಹದೀಶ್ವರ ದೇವಾಲಯ. ಇದು ಗ್ರಾನೈಟ್ನಿಂದ ಕಟ್ಟಿದ ವಿಶ್ವದ ಪ್ರಥಮ ಮತ್ತು ಬೃಹತ್ ದೇವಾಲಯ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಬನ್ನಿ 43ನೇ ಪ್ರಶ್ನೆ. ಪ್ರಖ್ಯಾತ ಕೋಪಕ್ಬಾನ್ ಬೀಚ್ ಎಲ್ಲಿದೆ? ಯಾವುದು? ಪ್ರಖ್ಯಾತ ಕೋಪಕ್ಬಾನ್ ಬೀಚ್ ಎಲ್ಲಿದೆ? ಉತ್ತರ ರಿಯೋ ಡಿ ಜನೈರೋದಲ್ಲಿ ಕೋಪಕ್ಬಾನ್ ಬೀಚ್ ಇರ್ತಕ್ಕಂಥದ್ದು. ಓಕೆ, ನೆಕ್ಸ್ಟ್ ಪ್ರಶ್ನೆ ನೋಡಿ. ಕಾಮನ ಬಿಲ್ಲಿನ ರಚನೆಗೆ ಕಾರಣ ಏನು? ರೈನ್ಬೋ. ಕಾಮನ ಬಿಲ್ಲಿನ ರಚನೆಗೆ ಕಾರಣ ಏನು? ಉತ್ತರ ಬೆಳಕಿನ ವಿಭಜನೆ. ಈ ಒಂದು ಬೆಳಕಿನ ವಿಭಜನೆಯಿಂದ ಕಾಮನ ಬಿಲ್ಲಿನಲ್ಲಿ ಇರತಕ್ಕಂತಹ ಬಣ್ಣಗಳ ರಚನೆಗೆ ಇದು ಕಾರಣ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಈಗ 45ನೇ ಪ್ರಶ್ನೆ. ಸಸ್ಯ ಮತ್ತು ಪ್ರಾಣಿಗಳನ್ನು ಅವುಗಳ ಆದಿ ರೂಪದಿಂದ ಅಭಿವೃದ್ಧಿಗೊಳಿಸುವ ವಿಜ್ಞಾನ ಯಾವುದು? ಪ್ರಶ್ನೆ ಮತ್ತೊಮ್ಮೆ. ಸಸ್ಯ ಮತ್ತು ಪ್ರಾಣಿಗಳನ್ನು ಅವುಗಳ ಆದಿ ರೂಪದಿಂದ ಅಭಿವೃದ್ಧಿಗೊಳಿಸುವಂತಹ ವಿಜ್ಞಾನ ಯಾವುದಾಗಿರುತ್ತೆ? ಉತ್ತರ ಜೀನಿಯಾಲಜಿ. ಯಾವುದು? ಜೀನಿಯಾಲಜಿ. ಸಸ್ಯ ಮತ್ತು ಪ್ರಾಣಿಗಳನ್ನು ಜೀನಿಯಾಲಜಿ ಮುಖಾಂತರ ಆದಿ ರೂಪದಿಂದ ಅಭಿವೃದ್ಧಿಗೊಳಿಸುವಂತಹ ವಿಜ್ಞಾನ ಇದಾಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ, ಮುಂದಿನ 46ನೇ ಪ್ರಶ್ನೆ. ಮೋಡಗಳಲ್ಲಿ ಮಿಂಚು ಉಂಟಾಗುವುದಕ್ಕೆ ಕಾರಣವೇನು? ಮೋಡಗಳಲ್ಲಿ ಮಿಂಚು ಉಂಟಾಗುವುದಕ್ಕೆ ಕಾರಣವೇನು? GK ಪ್ರಶ್ನೆಗಳು ಎಲ್ಲ ವಿಷಯದ ಮೇಲೂ ಸಹ ಇರುತ್ತೆ. ನಾವು ಆಪ್ಷನಲಲ್ಲಿ ಬೇರೆ ತೊಗೊಂಡಿದ್ದೀವಿ ಅಂತಂದರೆ ಹಾಗಿರೋದಿಲ್ಲ. GKನಲ್ಲಿ ಎಲ್ಲ ವಿಷಯಗಳು ಇನ್ಕ್ಲೂಡ್ ಆಗಿರುತ್ತೆ. ಆ್ಯಂಡ್ ಎಲ್ಲರಿಗೂ ಸಹ ಕಾಮನ್ ಪೇಪರಲ್ಲಿ ಈ GK ಕಂಡು ಬರ್ತಕ್ಕಂಥದ್ದು. ಓಕೆ, ಪ್ರಶ್ನೆ ನೋಡಿ. ಮೋಡಗಳಲ್ಲಿ ಮಿಂಚು ಉಂಟಾಗುವುದಕ್ಕೆ ಕಾರಣ ಸ್ಥಾಯಿ ವಿದ್ಯುತ್ತಿನ ವಿಸರ್ಜನೆ. ಸ್ಥಾಯಿ ವಿದ್ಯುತ್ತಿನ ವಿಸರ್ಜನೆಯಿಂದಾಗಿ ಮೋಡಗಳಲ್ಲಿ ಮಿಂಚು ಉಂಟಾಗುವುದು ಇದಕ್ಕೆ ಕಾರಣ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಬನ್ನಿ ಮುಂದಿನ 47ನೇ ಪ್ರಶ್ನೆ. ಬಯಲು ಜಮೀನಿನಲ್ಲಿ ನೀರು ಗಿಡದ ಎಲೆಗಳನ್ನು ಯಾವ ವಿಧಾನದಿಂದ ತಲುಪುತ್ತದೆ? ಬಯಲು ಜಮೀನಿನಲ್ಲಿ ನೀರು ಗಿಡದ ಎಲೆಗಳನ್ನು ಯಾವ ಒಂದು ವಿಧಾನದಿಂದ ತಲುಪುತ್ತದೆ? ಉತ್ತರ ನೋಡೋಣ. ಕೇಶನಾಳಾಕರ್ಷಣ. ಬಯಲು ಜಮೀನಿನಲ್ಲಿ ನೀರು ಗಿಡದ ಎಲೆಗಳನ್ನು ಕೇಶನಾಳಾಕರ್ಷಣ ಒಂದು ವಿಧಾನದಿಂದ ತಲುಪುತ್ತದೆ ಅಂತಕ್ಕಂಥದ್ದು. ನೆಕ್ಸ್ಟ್ ಈಗ ಮುಂದಿನ 48ನೇ ಪ್ರಶ್ನೆ. ಲೇಖಕಿ ತಸ್ಲೀಮ್ ನಸ್ರೀನ್ ಯಾವ ದೇಶದವರು? ಯಾರು? ಲೇಖಕಿ ತಸ್ಲೀಮ್ ನಸ್ರೀನ್ ಯಾವ ದೇಶದವರು?
ಎಸ್, ಉತ್ತರ ಬಾಂಗ್ಲಾದೇಶ್. ಲೇಖಕಿ ತಸ್ಲಿಂ ನಸ್ರಿನ್ ಅವರು ಬಾಂಗ್ಲಾದೇಶದವರಾಗಿರ್ತಾರೆ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ 49ನೇ ಪ್ರಶ್ನೆ. ಭಾರತದ ಮೊದಲ ವಾಣಿಜ್ಯ ಅಂತರಿಕ್ಷಯಾನ ಯಾವುದು? ಪ್ರಶ್ನೆ ಮತ್ತೊಮ್ಮೆ, ಭಾರತದ ಮೊದಲ ವಾಣಿಜ್ಯ ಅಂತರಿಕ್ಷಯಾನ ಯಾವುದು? ಎಸ್, ಉತ್ತರ ನೋಡೋಣ. PSLV C8 ಭಾರತದ ಮೊದಲ ವಾಣಿಜ್ಯ ಅಂತರಿಕ್ಷಯಾನ ಯಾವುದಾಗಿರುತ್ತೆ? PSLV C8 ಅಂತಕ್ಕಂಥದ್ದು. ನೆಕ್ಸ್ಟ್ ಈಗ 50ನೇ ಪ್ರಶ್ನೆ, ಈ ಒಂದು ಕ್ಲಾಸಿನ ಕೊನೆಯ ಪ್ರಶ್ನೆ. ದ ಟ್ರಯಲ್ ಆಫ್ ಬಹದ್ದೂರ್ ಶಾ ಜಫರ್ ಕೃತಿಯ ಲೇಖಕ ಯಾರು? ಪ್ರಶ್ನೆ ಮತ್ತೊಮ್ಮೆ, ದಿ ಟ್ರಯಲ್ ಆಫ್ ಬಹದ್ದೂರ್ ಶಾ ಜಫರ್ ಕೃತಿಯ ಲೇಖಕ ಯಾರು? ಎಸ್, ಉತ್ತರ MJ ಅಕ್ಬರ್. ದ ಟ್ರಯಲ್ ಆಫ್ ಬಹದ್ದೂರ್ ಶಾ ಜಫರ್ ಕೃತಿಯ ಲೇಖಕರು ಯಾರಾಗಿರ್ತಾರೆ ಹಾಗಿದ್ದರೆ MJ ಅಕ್ಬರ್ ಅಂತಕ್ಕಂಥವರು ಆಗಿರ್ತಾರೆ. ಓಕೆನಾ? ಐ ಹೋಪ್ ಈ ಕ್ಲಾಸ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಸೊ ಎಲ್ಲ ಪ್ರಶ್ನೆಗಳು ಯೂಸ್ಫುಲ್ ಆಗೇ ಆಗುತ್ತೆ. ಸೊ ಎಲ್ಲವುಗಳನ್ನು ಪದೇ ಪದೇ ಓದ್ತಾನೆ ಇರಿ, ರಿವಿಷನ್ ಮಾಡ್ತಾನೆ ಇರಿ. ಓಕೆ, ಥ್ಯಾಂಕ್ ಯು. ಹಾಗೆಯೇ ಲೈಕ್ ಮಾಡೋದನ್ನು ಮರಿಬೇಡಿ. ಸೊ ಎಲ್ರಿಗೂ ಸಹ ಸಾಧ್ಯವಾದಷ್ಟು ಶೇರ್ ಮಾಡಿ. ಯಾರೆಲ್ಲ ಹೊಸಬ್ರು ಈ ಕ್ಲಾಸನ್ನು ಇದೇ ಮೊದಲು ಬಾರಿ ನೋಡ್ತಾ ಇದ್ರೋ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ವಿದ್ಯಾರಾಜ್ ಎಜುಪಾಯಿಂಟ್ ಒಂದು ಯೂಟ್ಯೂಬ್ ಚಾನಲ್ದ ಜೊತೆಗೆ ಟೆಲಿಗ್ರಾಮ್ ಚಾನಲ್ಗೂ ಜಾಯ್ನ್ ಆಗಿ ಅಲ್ಲಿ ಸಾಕಷ್ಟು ಮಾಹಿತಿಯನ್ನು ಪಡೆದುಕೊಳ್ಳಿ. ಸೊ ಥ್ಯಾಂಕ್ ಯು ಸ್ನೇಹಿತರೆ.